ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಸಖತ್ತಾಗಿರೋ ಪ್ರೋಮೋ ಬಂದಿದೆ. ಸೊ ನಿನ್ನೆ ಆಗಿರೋದ ಎಲ್ಲ ನೀವು ನೋಡಿರ್ಬೋದು ಎಪಿಸೋಡಲ್ಲಿ. ಸೊ ಅದನ್ನು ಇಟ್ಟುಕೊಂಡು ಇವತ್ತು ವಿಲನ್ ಯಾರು ಅಂತ ಡಿಸೈಡ್ ಮಾಡೋ ಟೈಮು. ಸೊ ನಿಮ್ಮ ಪ್ರಕಾರ ಯಾರು ವಿಲನ್ನು ಮನೆಯಲ್ಲಿ? ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ. ಇಲ್ಲಿ ವ್ಯಕ್ತಿಗಳು ಆಡಬೇಕು, ಓಕೆನಾ? ಅದರಲ್ಲಿ ವಿಲನ್ ಎಂಟ್ರಿ ಕೊಟ್ಟಾಗ ವಿಲನ್ ಹೇಗೆ ಆಡಿಸ್ತಾನೆ ನಾವು ಹಾಗೆ ಆಡ್ತಾ ಹೋಗಬೇಕಾಗುತ್ತೆ ಸಮ್ ಟೈಮ್. ಸೊ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಬಂದುಬಿಟ್ಟಿದ್ದಾನೆ, ಎಲ್ಲರನ್ನೂ ತನ್ನ ಕೈಯ ಬುಗುರಿ ಆಡಿಸಿದಂಗೆ ಆಡಿಸ್ತಿದ್ದಾನೆ. ನಿನ್ನೆ ಸೈಕಲ್ ಟಾಸ್ಕ್ ಆಗಿರ್ಬೋದು, ಗಿಲ್ಲಿಗೆ ಕಾವ್ಯನ ಅಳಿಸೋದು ಮತ್ತು ಫೋಟೋ ತೆಗೆಯೋದಾಗಿರ್ಬೋದು. ಸೊ ಅದು ಸೀಕ್ರೆಟ್ ಟಾಸ್ಕು, ಹೇಳೋದಕ್ಕೂ ಬರೋದಿಲ್ಲ, ಬಿಡೋದಕ್ಕೂ ಬರೋದಿಲ್ಲ. ಆ ಪರಿಸ್ಥಿತಿಯೊಳಗೆ ಗಿಲ್ಲಿ ಇದ್ದ. ಅಂಥದ್ರಲ್ಲಿ ಮನೆಯವರೆಲ್ಲ ಅವನೇ ಅಂತ ಗೊತ್ತಾಗಿತ್ತು ಎಷ್ಟೋ ಜನಕ್ಕೆ, ಬಟ್ ಆದರೂ ಹೇಳೋದಕ್ಕೆ ಬರೋದಿಲ್ಲವಲ್ಲ. ಸೊ ವಿಲನ್ಗಿಂತ ಬೆಟರು ಬಿಗ್ ಬಾಸೇ ಚೆನ್ನಾಗಿತ್ತು ಅಂತ ನನಗನ್ಸುತ್ತೆ. ಸೊ ಇದ್ರ ಬದಲು ಬೇರೆ ಏನಾದರೂ ಟಾಸ್ಕ್ ಕೊಟ್ಟಿದ್ರೆ ಚೆನ್ನಾಗಿರ್ತೈತೆ. ಯಾಕಂತಂದರೆ ಇವಾಗ ನೋಡಿ ನೀವು, ವಿಲನ್ ಬಂದಮೇಲೆ ಅಷ್ಟು ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಬಟ್ ಅಷ್ಟು ಇಂಟ್ರೆಸ್ಟಿಂಗ್ ಅನಿಸಲ್ಲ ಅಲ್ವಾ? ಬನ್ನಿ ಪ್ರೊಮೋ ನೋಡ್ತಾ ಮಾತಾಡೋಣ. ಸೊ ಇಲ್ಲಿ ವಿಲನ್ ಅಂತ ಹೇಳಿ ರಕ್ಷಿತಾ ಚೈತ್ರ ಅವ್ರಿಗೆ ಕೊಟ್ಟಿದ್ದಾರೆ. ಓಕೆ, ಕೊಟ್ಟಿರೋ ರೀಸನ್ ಏನು ಅಂತ ತಿಳ್ಕೊಬೇಕು, ಏನಕ್ಕೆ ಕೊಡ್ತಿದ್ದಾರೆ ಅಂತಲೂ ತಿಳ್ಕೊಬೇಕು. ಸೊ ಇದನ್ನು ಎಪಿಸೋಡ್ ನೋಡಿದಾಗ ಗೊತ್ತಾಗೋದು. ಆಮೇಲೆ ಸ್ಪಂದನ ರಕ್ಷಿತಾ ಕೊಡ್ತಿದ್ದಾಳೆ, ಕಾವ್ಯ ರಕ್ಷಿತಾ ಕೊಡ್ತಿದ್ದಾಳೆ. ಆಮೇಲೆ ರಜತ್ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕೊಡ್ತಿದ್ದಾರೆ. ರಾಶಿಕಾ ಧ್ರುವಂತ್ ಅವ್ರು ಕೊಡ್ತಿದ್ದಾರೆ. ಸೊ ಇಲ್ಲಿ ರಕ್ಷಿತಾ ಏನಕ್ಕೆ ಚೈತ್ರ ಕೊಟ್ಟಿದ್ದಾರೆ ಅಂತ ರೀಸನ್ ನನ್ನ ಪ್ರಕಾರ ಏನಪ್ಪ ಅಂತಂದರೆ, 0 ಕೊಟ್ಟರಲ್ವಾ ಅವ್ರು ನಾಮಿನೇಷನ್ ಪ್ರಕ್ರಿಯೆ ಮಾಡಬೇಕಾದ್ರೆ. ಮೇ ಬಿ ಆ ಕಾರಣ ಇಟ್ಕೊಂಡು ಅವ್ರು ಕೊಟ್ಟಿರ್ಬೋದು. ಇಲ್ಲಾಂದರೆ ಅವ್ರು ಆಲ್ರೆಡಿ ಸೂರಜ್ ಜೊತೆ ಮಾತಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನಿನಗೆ ಚೈತ್ರ ಅವ್ರು ತಗೊಳ್ಳೋ ಡಿಸಿಷನ್ ಕರೆಕ್ಟ್ ಆಗಿದೆಯಾ ಅನಿಸುತ್ತಾ ನಿಮಗೆ ಅನ್ನೋ ಒಂದು ವೇನಲ್ಲಿ ರಜತ್ ಮುಂದೆ ಹೇಳ್ತಿರ್ತಾರೆ, ಸೂರಜ್ ಮುಂದೆ ಹೇಳ್ತಿರ್ತಾರೆ. ಸೊ ನನಗೇನನ್ಸುತ್ತೆ, ಅವ್ರ ಡಿಸಿಷನ್ ಕರೆಕ್ಟ್ ಆಗಿಲ್ಲ ಅನ್ನೋ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಆಮೇಲೆ ಇಲ್ಲಿ ರಾಶಿಕಾ ಮತ್ತು ಧ್ರುವಂತಿಗೆ ಯಾಕೆ ಕೊಟ್ಟರು ಅಂತಂದರೆ ಇಬ್ಬರ ನಡುವೆ ತುಂಬ ದಿನಗಳ ಹಿಂದೆ ಒಂದು ಕಾಂಫ್ಲಿಕ್ಟ್ ಆಗಿತ್ತು ಅಲ್ವಾ? ಆ ವಿಷಯನ ಇಟ್ಕೊಂಡು ಇವಾಗ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಧ್ರುವಂತವರು ಇದರಿಂದ ಹೊರಗೆ ಬಂದಿದ್ದಾರೆ, ಬಟ್ ರಾಶಿಕಾ ಅವರು ಬರ್ತಿಲ್ಲ. ಸೊ ಅವ್ರು ಬಂದರೆ ಅವ್ರದ್ದು ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನು ಗೈಸ್? ಆಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ರಜತ್ ಅವ್ರು ಕೊಟ್ಟಿದ್ದಾರೆ. ರಜತ್ ಅವ್ರು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ನಿನ್ನೆ ತಾನೇ ಎಷ್ಟು ಚೆನ್ನಾಗಿದ್ರು ಅಲ್ವಾ? ಸೊ ಮೊನ್ನೆ ಆಗಿರೋ ಜಗಳಗಳನ್ನ ಹಿಡ್ಕೊಂಡು ಮೇ ಬಿ ಕೊಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಇದಾದಮೇಲೆ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರು ಕೊಡ್ತಾರೆ. ಯಾಕೆ ಅಂತ ನಿನ್ನೆ ಪೂರ್ತಿ ಎಪಿಸೋಡ್ ನೋಡಿದವ್ರಿಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಯಾಕಂದರೆ ಗಿಲ್ಲಿ ಅವರು ಇಷ್ಟು ದಿವಸ ಕಾವ್ಯ ಅವ್ರಿಗೆ ಹೇಗಿದ್ರು ಅಂತಂದರೆ, ಮುಂದೆ ಒಟ್ಟು ಏನು ಅಂತಿದ್ದಿಲ್ಲ ಅವ್ರಿಗೆ. ಓಕೆ, ಅವ್ರಿಗೆ ತಮಾಷೆಯಾಗಿ ಕೂಡ ಏನು ಅಂತಿದ್ದಿಲ್ಲ. ಇಷ್ಟು ದಿವಸ ಏನೇನಾಗಿದೆಯಲ್ಲ ಅದನ್ನೆಲ್ಲ ಇಟ್ಕೊಂಡು ಗಿಲ್ಲಿ ಅವರು ಕಾವ್ಯನ ಆಳಿಸ್ಬೇಕು ಅಂತ ಎಲ್ಲ ಥರದ ವೇನಲ್ಲೂ ಮಾತಾಡಿಬಿಟ್ರು. ಅವಾಗ ಕಾವ್ಯ ಅವರಿಗೆ ಒಂದು ಸಮ್ ಟೈಮ್ ಇದು ಟಾಸ್ಕ್ ಕೊಟ್ಟಿರ್ಬೋದೇನೋ ಅಂತ ಅನಿಸಿದ್ದು ಉಂಟು. ಬಟ್ ಆದರೆ ಏನಾಗ್ಬಿಟ್ಟಿದೆ, ಅದು ಹೌದು ಅಲ್ಲೋ ಅನ್ನೋ ಎರಡರ ನಡುವೆ ಅವರು ತುಂಬಾ ತಲೆಗೆ ಹುಳ ಬಿಟ್ಕೊಂಡ್ಬಿಟ್ರು. ಸೊ ಆ ಬಿಟ್ಕೊಂಡಿರೋ ಹುಳ ಇವಾಗ ಬೆಂಕಿಯಾಗಿ ಅವ್ರಿಗೆ ಕಾಡ್ತಾ ಇದೆ. ಸೊ ಅದೇ ರೀಸನ್ ಇಟ್ಕೊಂಡು ನಿನ್ನೆ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಅನ್ಸೋದೇನೋ ಅದೇ ಆಗಿರುತ್ತೆ. ಆಮೇಲೆ ಇಲ್ಲಿ ಕಾವ್ಯ ಬಂದುಬಿಟ್ಟು ರಕ್ಷಿತಾ ಕೊಡ್ತಾಳೆ. ಯಾಕೆ ಅಂತಂದರೆ ಅವರಿಬ್ಬರ ನಡುವೆ ತುಂಬಾ ಕಾಂಫ್ಲಿಕ್ಟ್ ಆಗ್ತಾ ಇದೆ. ಬೇಕಾದ್ರೆ ನೀವು ತುಂಬ ನೋಡ್ತಾ ಇರ್ಬೋದು ಸೀಸನಲ್ಲಿ. ಕಾವ್ಯಗೆ ಮತ್ತು ರಕ್ಷಿತಾಗೆ ತುಂಬಾ ಒಂಥರ ಅವರಿಬ್ಬರ ನಡುವೆ ಅನ್ಸಾಲ್ವ್ ಎಷ್ಟೋ ಪ್ರಾಬ್ಲಮ್ಗಳಿದೆ. ನನಗೇನನ್ಸುತ್ತೆ, ಇಬ್ಬರು ಕುತ್ಕೊಂಡು ಮಾತಾಡಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರ ನಡುವೆ ಆಗ್ತಾ ಇರೋ ಈ ಕಾಂಫ್ಲಿಕ್ಟ್ನ ತಾವು ಕೂತ್ಕೊಂಡು ಸಾಲ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅದರಿಂದ ಅವ್ರ ಗೇಮ್ಗೆ ಎಫೆಕ್ಟ್ ಆಗದೆ ಹೋದರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಆಮೇಲೆ ಗೈಸ್, ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯ ವಿಲನ್ ಯಾರು? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಆಮೇಲೆ ಇಲ್ಲಿ ಕಾವ್ಯ ಅವರು ಗಿಲ್ಲಿ ನಟ ಅಂತ ಕೊಟ್ಟ ತಕ್ಷಣ ಅಶ್ವಿನಿ ಅವ್ರ ರಿಯಾಕ್ಷನ್ ನೋಡಬೇಕು. ಇದೇನು ತಪ್ಪಲ್ಲ, ಯಾಕಂದರೆ ನಿನ್ನೆ ನಡೆದಿರೋ ಎಷ್ಟೋ ಘಟನೆಗಳಿಗೆ ಇದು ಕಾವ್ಯನ ಇದನ್ನು ಮಾಡಿರೋದ್ರಲ್ಲಿ ಕಾವ್ಯ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಕಾವ್ಯಗದು ಸೀಕ್ರೆಟ್ ಟಾಸ್ಕ್ ಅಂತ ಗೊತ್ತಿಲ್ಲ. ಸೀಕ್ರೆಟ್ ಟಾಸ್ಕ್ ಅಂತ ಗೊತ್ತಾದ ತಕ್ಷಣ ಕಾವ್ಯ ಮತ್ತು ಗಿಲ್ಲಿ ಅವರು ಮತ್ತೆ ನಾರ್ಮಲ್ ಆಗ್ತಾರೆ ಅಂತ ನನಗನ್ಸುತ್ತೆ. ಆಮೇಲೆ ಇಲ್ಲಿ ಕಾವ್ಯ ಅವರು ಒಂದು ಮಾತು ಹೇಳ್ತಾರೆ, ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾಳೆ ಇವಳು ಅಂತ. ಸೊ ಇಲ್ಲಿ ಕಾವ್ಯ ಅವರು ಯಾವ ಇಂಟೆನ್ಷನ್ ಇಟ್ಕೊಂಡು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಆಗಲಿಲ್ಲ. ಯಾವುದು ಏನು ಅಂತ ಗೊತ್ತಾಗಲಿಲ್ಲ. ಯಾವ ಫಾರ್ಮುಲಾ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಮೇ ಬಿ ರಕ್ಷಿತಾಗೆ ಮತ್ತು ಕಾವ್ಯಕ್ಕೆ ಒಂದಿಷ್ಟು ವಿಷಯಗಳಿಗೆ ಮನಸ್ತಾಪಗಳು ಇದ್ದಿದ್ದಂತೂ ನಿಜ. ಸೊ ತಮ್ಮ ಇಷ್ಟ ಕಷ್ಟಗಳನ್ನು ಇಬ್ಬರು ಕೂತ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಈಗ ಕೊಟ್ಟಿರೋ ಪಾಯಿಂಟ್ ನನಗೇನು ಇಷ್ಟ ಆಗಲಿಲ್ಲ. ಬಟ್ ಇಲ್ಲಿ ನಾನು ನೋಡಿರೋ ರಕ್ಷಿತಾ ಪ್ರಕಾರ ಅವ್ರು ಎಲ್ಲರ ಜೊತೆ ಕೇರಿಂಗ್ ಆಗಿರ್ಬೋದು, ಎಲ್ಲರ ಜೊತೆ ಮಿಂಗಲ್ ಆಗೋದಾಗಿರ್ಬೋದು, ಚೆನ್ನಾಗೇ ಇದ್ದಾರೆ ಹೇಳ್ಬೇಕಂತಂದರೆ.
ಸೊ ಇಲ್ಲಿ ಯಾವ ರೀಸನ್ ತೊಗೊಂಡು ಇಲ್ಲಿ ನಾಮಿನೇಟ್ ಇದು ಯಾವ ರೀಸನ್ ತೊಗೊಂಡು ವಿಲನ್ ಅಂತ ಹೇಳ್ತಿದ್ದಾರೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಆಮೇಲೆ ಇಲ್ಲಿ ಇವ್ರು ಹೇಳ್ತಿರೋ ವಿಷಯನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೇನು ಅನಿಸಿದೆ ಅವ್ರು ಹೇಳ್ತಿದ್ದಾರೆ, ಬಟ್ ನಮಗೇನು ಅನಿಸ್ತಿದೆ ನಾವು ಅದನ್ನು ಒಪಿನಿಯನ್ ನಾವು ಕೊಡಲೇಬೇಕಲ್ವಾ. ಅಲ್ಲಿ ಕಾವ್ಯ ಅವ್ರು ಏನಂತಾರೆ, ಪರ್ಸ್ನಾಲಿಟಿ ಮತ್ತು ಅವಳು ಭಾಷೆ ಏನಿದೆ ಅದು ಸ್ಟ್ರಾಟಜಿ ಅಂತ ಹೇಳ್ತಿದ್ದಾರೆ. ಗೈಸ್, ನಾನಂತೂ ಅವರು ಯೂಟ್ಯೂಬ್ ನೋಡಿದ್ದೀನಿ, ಯಾಕಂದರೆ ತುಂಬ ಸಲ ಅವರು ಫಸ್ಟಿಂದ ನೋಡ್ಕೊತ ಬಂದಿದ್ದೀನಿ ರಕ್ಷಿತಾ ಅವ್ರನ್ನ. ನನಗೇನು ಅವರು ಸ್ಟ್ರಾಟಜಿ ಮಾಡ್ತಿದ್ದಾರೆ ಆ ವಿಷಯದಲ್ಲಿ ಅಂತ ನನಗನ್ಸಿಲ್ಲ. ಯಾಕಂದರೆ ಬಿಗ್ ಬಾಸ್ ಮನೇಲಿ ಒಂದಿನ ನಾಟಕ ಮಾಡೋದು 2 ದಿನ ಮಾಡ್ಬೋದು, ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಅದು ಮಾಡಿದರೆ ವೀಕ್ಷಕರಿಗೆ ಗೊತ್ತೇ ಆಗೋದು ಆಲ್ಮೋಸ್ಟು. ಸೊ ನನಗೇನು ಅದು ಫೇಕ್ ಅನಿಸಿಲ್ಲ. ನೋಡೋಣ ಮತ್ತೇನು ರೀಸನ್ ಕೊಡ್ತಾರೆ ಅಂತ. ಕನ್ನಿಂಗ್ ಅಂತ ಹೇಳ್ತಾರೆ, ಅಂದರೆ ಕುತಂತ್ರಿ ಅಂತ ಹೇಳ್ತಿದ್ದಾರೆ. ಸೊ ಮೇ ಬಿ ಅವ್ರಿಗೆ ಅನಿಸಿರ್ಬೋದು ಕಾವ್ಯ ವಿಷಯದಲ್ಲಿ ಗಿಲ್ಲಿ ವಿಷಯದಲ್ಲಿ ಕಾವ್ಯಗೆ ಅವ್ರು ಮಾಡಿರ್ಬೋದೇನೋ ಅಂತ ಅವ್ರಿಗೆ ಅನಿಸಿರ್ಬೋದು. ಸೊ ರಿಟರ್ನ್ ರಿಯಾಕ್ಷನ್ ರಕ್ಷಿತಾ ಅವ್ರು ಕೊಡ್ತಿದ್ದಾರೆ, ನೀನು ಕನ್ನಿಂಗ್ ಅಂತ. ಸೊ ಇಲ್ಲಿ ರಕ್ಷಿತಾ ಅವರು ನೀವು ರಿಯಲ್ ಕಾವ್ಯನೇ ಅಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಇಲ್ಲಿ ರಕ್ಷಿತಾ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ಇಲ್ಲಿ ಯಾರೂ ಫೇಕ್ ಅಲ್ಲ. 1 ದಿನ ಆ ಥರ ಇರ್ಬೋದು, 2 ದಿನ ಇರ್ಬೋದು, 3ನೇ ದಿನಕ್ಕೆ ಮತ್ತೆ ಅದೇ ಥರ ಅವ್ರ ರಿಯಾಲಿಟಿ ಅವ್ರ ಫೇಸು ವಾಪಸ್ ಬಂದೇ ಬರುತ್ತೆ. ಯಾಕಂದರೆ 70 ಡೇಸ್ ಆಯ್ತಿದ್ದು ಆಗ್ತಾಯಿದ್ದು. ಅದೆಂಗೆ ಇವರು ಫೇಕು ಅಂತ ಡಿಸೈಡ್ ಮಾಡ್ತಾರೋ ನನಗಂತೂ ಗೊತ್ತಾಗ್ತಿಲ್ಲ. ಆಮೇಲೆ ಅವರು ಇಡೀ ದಿನ ಒಂದೇ ಮನೇಲಿ ಇರ್ತಾರೆ, ಅದೆಂಗೆ ಅವರು ಫೇಕಾಗಿ ಆಟ ಆಡೋಕ್ಕಾಗುತ್ತೆ, ಅದು ಬಾಯಿ ಹೊರಗೆ ಬಂದೇ ಬರುತ್ತೆ. ಆಮೇಲೆ ಇಲ್ಲಿ ಫಸ್ಟು ಕಾವ್ಯ ಅವರು ರಕ್ಷಿತಾಗೆ ಅಂದರು, ರಕ್ಷಿತಾ ಇವಾಗ ಕಾವ್ಯಗೆ ಅಂತಿದ್ದಾರೆ. ಸೊ ಅವರು ಅನ್ಕೊಳ್ತಾ ಹೋಗ್ತಿದ್ದಾರೆ, ಇಲ್ಲಿ ಯಾರು ಫೇಕ್ ಅಲ್ಲ ಅಂತ ನನಗನ್ಸುತ್ತೆ. ಫೇಕ್ ಇದ್ದರೆ ನಮಗೆ ಆಲ್ರೆಡಿ ವೀಕ್ಷಕರಿಗೆ ಗೊತ್ತಾಗ್ಬಿಡುತ್ತದೆ. ಸುಮ್ಮನೆ ಅವ್ರು ಅಂದ್ಕೊಂಡು ತಮ್ಮ ಗೇಮ್ನ ತಾವು ಹಾಳು ಮಾಡ್ಕೊತಿದ್ದಾರೆ. ಯಾಕಂದರೆ ನಾವು 11 ಸೀಸನ್ ನೋಡ್ಕೊತಾ ಬರ್ತಿದ್ವಿ, ಯಾರು ಫೇಕು ಯಾರು ರಿಯಲ್ಲು ಅಂತ ನಮಗೂ ಕ್ಲಾರಿಟಿ ಸಿಗುತ್ತೆ ಅಲ್ವಾ. ನಿಮಗೇನು ಅನಿಸುತ್ತೆ ಗೈಸ್? ಬಟ್ ಒಂದು ವಿಷಯಕ್ಕೆ ನಂಗೆ ಅರ್ಥ ಆಗ್ತಿರೋದೇನೆಂದರೆ, ಇಲ್ಲಿ ಕಾವ್ಯನ ಕಂಡ್ರೆ ರಕ್ಷಿತಾಗೆ ಆಗ್ತಿಲ್ಲ, ಯಾಕಂದರೆ ಅದು ಗಿಲ್ಲಿ ವಿಷಯಕ್ಕೆ ಅಂತ ತುಂಬ ಸಲ ಗೊತ್ತಾಗಿದೆ. ಬಟ್ ಓಕೆ, ರಕ್ಷಿತಾ ಅವರು ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ, ಮತ್ತು ಕಾಂಪಿಟೇಷನ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ. ಹೊರಗಡೆ ತುಂಬ ಚೆನ್ನಾಗಿ ಫ್ಯಾನ್ ಬೇಸ್ ಇದೆ. ಆಮೇಲೆ ಏನು ನಾಮಿನೇಷನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು, ಅಥವಾ ಡಿಸಿಷನ್ ತೊಗೊಳ್ಳೋದು ಸ್ವಲ್ಪ ಅಂತ, ಜಾಸ್ತಿ ಅಂತಲ್ಲ, ಎಲ್ಲರ ಮನೇಲಿ ಡಿಸಿಷನ್ ಏನು ಕರೆಕ್ಟಾಗಿ ತೊಗೊತಾ ಇಲ್ಲ. ಹಾಗೆಲ್ಲ ನೋಡಿದರೆ ರಕ್ಷಿತಾ ಅವರು ಕರೆಕ್ಟಾಗೇ ಇದ್ದಾರೆ ಹೇಳ್ಬೇಕಂತಂದರೆ. ಕಾಂಪಿಟೇಷನ್ ಅಂತ ಬಂದಾಗ ಮೇ ಬಿ ಅವ್ರಿಗೆ ಅನಿಸಿರ್ಬೋದು ಇಲ್ಲ ಅಂತ, ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲಿ ರೀಸನ್ ಕೊಡಬೇಕಾದ್ರೆ ರಕ್ಷಿತಾ ಅವರು ಹೋಗಿಬಿಡ್ತಾರೆ, ವಾಪಸ್ ಏನು ರಿಯಾಕ್ಟ್ ಮಾಡೋದಿಲ್ಲ. ಅದು ನನಗೆ ಎಷ್ಟೋ ಸಲ ರಾಂಗ್ ಅನಿಸಿದೆ, ಯಾಕಂದ್ರೆ ನಿಂತು ಮಾತಾಡಿ ಹೋಗಬೇಕು. ನೋಡೋಣ, ಪೂರ್ತಿ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು ಏನಿದೆ ಅಂತ. ಓಕೆ ಗೈಸ್, ಸಿಗೋಣ ಮತ್ತೆ.